ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆ ಒಂದು ಸುಂದರವಾದ ಮತ್ತು ರಾಜಮನೆತನದಂತ ಕಾಣುವ ಬೆಕ್ಕನ್ನು ಸಾಕಬೇಕಾ ಅಂತ ಯೋಚಿಸುತ್ತಿದ್ದೀರಾ? ಆದರೆ ಅದನ್ನು ಸಾಕೋದು ಎಷ್ಟು ಕಷ್ಟ ಅಂತ ಗೊತ್ತಿಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಾವು ಪರ್ಷಿಯನ್ ಕ್ಯಾಟ್ ಬಗ್ಗೆ ಸಂಪೂರ್ಣ ಮಾಹಿತಿ, ಕೇರು, ಮೇಂಟೆನೆನ್ಸು, ಅದರ ಖರ್ಚು ಎಲ್ಲವನ್ನು ಡೀಟೇಲ್ ಆಗಿ ನೋಡೋಣ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೇ ವಿಷಯ ನಾವು ನೋಡುವಂಥದ್ದು ಬಂದು ಪರ್ಷಿಯನ್ ಬೆಕ್ಕುಗಳು ಅಂದರೆ ಏನು ಅಂತ ನೋಡೋಕೆ ಬಂದರೆ, ಪರ್ಷಿಯನ್ ಬೆಕ್ಕುಗಳು ಬಂದು ಇದು ಜಾಸ್ತಿ ಕೂದಲಿರುವಂಥ ತಳಿಯ ಬೆಕ್ಕುಗಳಾಗಿರುತ್ತವೆ. ಇದಕ್ಕೆ ಬಂದು ದೊಡ್ಡ ಕಣ್ಣುಗಳು ಮತ್ತು ಚಿಕ್ಕ ಮೂಗು ಮತ್ತು ತುಂಬ ಸಾಫ್ಟ್ ಇರುವ ಕೂದಲುಗಳು ಇರುತ್ತದೆ. ಮತ್ತು ಈ ಬೆಕ್ಕುಗಳ ನೇಚರ್ ಮತ್ತು ಬಿಹೇವಿಯರ್ ಅಂತ ನೋಡೋಕೆ ಬಂದರೆ, ಈ ಬೆಕ್ಕುಗಳು ಜಾಸ್ತಿ ಶಾಂತಿ ಸ್ವಭಾವ ಹೊಂದಿರುತ್ತವೆ ಮತ್ತು ಹೆಚ್ಚು ಆಟವಾಡುವುದಿಲ್ಲ. ಇದು ಬಂದು ಓನರ್ಸ್ ಜೊತೆ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತದೆ ಮತ್ತು ಜಾಸ್ತಿ ಶಬ್ದ ಮಾಡುವುದಿಲ್ಲ. ಈ ಬೆಕ್ಕುಗಳು ಬಂದು ವರ್ಕಿಂಗ್ ಪೀಪಲ್, ಅಂದರೆ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರ ಅಂದ್ರೂ ಈ ಬೆಕ್ಕನ್ನು ಬಂದು ನೀವು ಮನೇಲಿ ಸಾಕೊಬೋದು. ಏನಕ್ಕಂದರೆ ಇದು ಬಂದು ಸ್ವಲ್ಪ ಸೋಂಬೇರಿ ಥರ ಇರುತ್ತದೆ. ಈ ಬೆಕ್ಕುಗಳು ಬೆಳಗ್ಗೆ ಬಿಟ್ಬಿಟ್ಟು ಹೋದರೆ ಒಂದೇ ಕಡೆ ಮಲ್ಕೊಂಡು ಆರಾಮಾಗಿರುತ್ತದೆ ಈ ಬೆಕ್ಕು ಮನೆಯಲ್ಲಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು ಬೆಕ್ಕುಗಳ ಆಹಾರ. ಈ ಬೆಕ್ಕುಗಳಿಗೆ ಏನೇನು ಆಹಾರ ಕೊಡಬೇಕಂತ ನೋಡೋಕೆ ಬಂದರೆ, ಈ ಬೆಕ್ಕುಗಳಿಗೆ ಬಂದು ಪ್ರಾಪರ್ ಊಟ ಬಂದು ಮುಖ್ಯವಾಗಿರುತ್ತದೆ. ಮತ್ತು ಬೆಳಗ್ಗೆ ಬಂದು ನೀವು ವೆಟ್ ಫುಡ್ ಕೊಡಬೇಕು. ಏನಂದರೆ ಒಂಥರ ಗ್ರೇವಿ ಇರೋ ಥರ ಕನ್ಸಿಸ್ಟೆಂಟ್, ಇಲ್ಲ ಹಾಲು ಥರ ಆ ಥರ ಏನಾದ್ರು ಕೊಡ್ಬೋದು, ಅಥವಾ ಬಾಯ್ಲ್ಡ್ ಚಿಕನ್ ಕೊಡ್ಬೋದು. ನೀವು ಅಂದರೆ ಬೇಯಿಸಿರೋ ಚಿಕನ್ನ ಕೊಡ್ಬೋದು. ಮತ್ತು ಈ ಸಾಯಂಕಾಲ ಅಂತ ನೋಡೋಕೆ ಬಂದರೆ ನಿಮಗೆ ಕ್ಯಾಟ್ ಫುಡ್ ಸಿಗುತ್ತಲ್ಲ, ಡ್ರೈ ಕ್ಯಾಟ್ ಫುಡ್ಡು, ಅಂದರೆ ಅದಕ್ಕಂತಲೇ ಸಿಗುತ್ತಲ್ಲ ಅಂಗಡಿಯಲ್ಲಿ, ಅದನ್ನು ಬಂದು ನೀವು ಕೊಡ್ಬೋದು. ಮತ್ತು ಈ ಬೆಕ್ಕುಗಳಿಗೆ ಏನೇನು ಆಹಾರ ಅವಾಯ್ಡ್ ಮಾಡಬೇಕಂತ ನೋಡೋಕೆ ಬಂದರೆ, ಜಾಸ್ತಿ ಹಾಲನ್ನು ಕೊಡಬೇಡಿ ಮತ್ತು ಖಾರ ಇರುವಂಥ ಸ್ನ್ಯಾಕ್ಸು ಇಲ್ಲ ಊಟವನ್ನು ಈ ಬೆಕ್ಕುಗಳಿಗೆ ಕೊಡಬಾರ್ದು. ಮತ್ತು ನಾವೇನಾದ್ರು ಮಿಕ್ಕಿರುತ್ತಲ್ಲ ಊಟ, ಆ ಥರ ಅದೆಲ್ಲ ಈ ಬೆಕ್ಕುಗಳಿಗೆ ಕೊಡೋಕೆ ಹೋಗ್ಬೇಡಿ. ಏನಂದರೆ ಜಾಸ್ತಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ ಮತ್ತು ಫುಡ್ ಅಲರ್ಜಿ ಆ ಥರ ಏನಾದಾಗೋಕ್ಕೆ ಚಾನ್ಸಸ್ ಇರುತ್ತದೆ. ಮತ್ತು ಈ ಬೆಕ್ಕುಗಳಿಗೆ ಇವಾಗ ಎಷ್ಟು ಆಹಾರನ ಖರ್ಚು ಎಷ್ಟು ಬರುತ್ತೆ ಅಂತ ನೋಡೋಕೆ ಬಂದರೆ, ಅಪ್ರಾಕ್ಸಿಮೇಟಾಗಿ ಹೇಳ್ತೀನಿ ನೋಡ್ಕೊಳ್ಳಿ, 2000 ಇಂದ 4000 ಆಗಬಹುದು. ಮತ್ತು ನಾವು ನೆಕ್ಸ್ಟ್ ನೋಡುವಂಥದ್ದು ಬಂದು ಇದರ ಗ್ರೂಮಿಂಗ್ ಮತ್ತು ಈ ಬೆಕ್ಕುಗಳ ಮೇಂಟೆನೆನ್ಸ್ ಅಂತ ನೋಡೋಕೆ ಬಂದರೆ, ಇದು ಪರ್ಷಿಯನ್ ಕ್ಯಾಟ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತದೆ. ಏನಕ್ಕಂದರೆ ಡೈಲಿ ಬ್ರಷಿಂಗ್ ಬೇಕಾಗುತ್ತೆ ಈ ಬೆಕ್ಕುಗಳಿಗೆ. ಏನಕ್ಕಂದರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಈ ಬೆಕ್ಕುಗಳಿಗೆ. ಏನಂದರೆ ಕೂದಲು ಜಾಸ್ತಿ ಇರೋದು ಬಂದು ಅದಕ್ಕೆ ಈ ಥರ ನೀವು ಬಾಚ್ತಾ ಇರಬೇಕು ಡೈಲಿ. ಮತ್ತು ಅದು ವಾರಕ್ಕೆ 1 ಬಾರಿ ಬಂದು ನೀವು ಅದನ್ನು ಸ್ನಾನ ಮಾಡಿಸಬೇಕು. ಆದರೆ ಕಿವಿಗಳಲ್ಲಿ ಬಂದು ನೀರು ಹೋಗ್ದಿಲ್ಲ ನೋಡ್ಕೊಬೇಕು. ಮತ್ತು ಅದರ ಕಣ್ಣು ಬಂದು ಕ್ಲೀನ್ ಮಾಡಬೇಕು. ಏನಕ್ಕಂದರೆ ಅದು ಕಣ್ಣ ಹತ್ರ ಬಂದು ಒಂಥರ ಚಿಕ್ಕದಾಗೇನೋ ಕಣ್ಣಿಂದ ಆಚೆ ಬರ್ತಾ ಇರುತ್ತೆ, ಅಂದರೆ ವೇಸ್ಟ್ ಥರ ಅದು ಬಂದು ಮಲ್ಗೆ ಅದಲ್ದ್ರೆ ಬರುತ್ತಲ್ಲ ಆ ಥರ ಅದು ಡೈಲಿ ಬಂದು ನೋಡಿ ಕ್ಲೀನ್ ಮಾಡಿ ವೈಟ್ ಕ್ಲಾತಲ್ಲಿ ಏನಾದರೂ ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಅದರ ಉಗುರು ಬಂದು ಟ್ರಿಮ್ ಮಾಡ್ತಾ ಇರಬೇಕು ರೆಗ್ಯುಲರ್ ಆಗಿ. ಏನಕ್ಕಂದರೆ ಅದಕ್ಕೆ ಉಗುರು ಬಂದು ಜಾಸ್ತಿ ಇರೋದ್ರಿಂದ ಬಂದು ಏನಾದರೂ ನಿಮಗೆ ಪರ್ಚಕ್ಕೆ ಎಲ್ಲ ಏನಾದ್ರು ಗಾಯ ಮಾಡೋಕ್ಕೆ ಚಾನ್ಸಸ್ ಇರುತ್ತದೆ ಜಾಸ್ತಿ. ಈ ಪರ್ಷಿಯನ್ ಬೆಕ್ಕುಗಳು ನೀವು ಸಾಕ್ತಾ ಇದ್ದೀರಾ ಅಂದರೆ ಗ್ರೂಮಿಂಗ್ನ ಬಂದು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಗ್ರೂಮಿಂಗ್ ಮಾಡಲೇಬೇಕು. ಹಂಗೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೂದಲು ಬಂದು ಒಂಥರ ಸುತ್ಕೊಳೋದು, ಒಂಥರ ಜಿಡಿ ಆಗಿಬಿಡಿರುತ್ತೆ ಆ ಕೂದಲು, ಮತ್ತು ಸ್ಕಿನ್ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸಸ್ ಇರುತ್ತದೆ. ಮತ್ತು ನಾವು ಇವಾಗ ನೋಡೋವಂಥದ್ದು ಬಂದು ಗ್ರೂಮಿಂಗ್ಗೆ ಈ ಬೆಕ್ಕುಗಳಿಗೆ ಎಷ್ಟು ಅಪ್ರಾಕ್ಸಿಮೇಟ್ ಖರ್ಚಾಗ್ಬೋದು ಅಂತ ನೋಡೋಕೆ ಬಂದರೆ, 500 ರೂಪಾಯಿಂದ 2000 ತಿಂಗಳಿಗೆ ಆಗ್ಬೋದು ಅಪ್ರಾಕ್ಸಿಮೇಟು. ನೆಕ್ಸ್ಟ್ ನಾವು ನೋಡೋವಂಥದ್ದು ಬಂದು ಈ ಬೆಕ್ಕುಗಳ ಹೆಲ್ತ್ ಕೇರ್ ಅಂತ ನೋಡೋಕೆ ಬಂದರೆ, ಪರ್ಷಿಯನ್ ಕ್ಯಾಟ್ಗಳಿಗೆ ಕೆಲವು ಕಾಮನ್ ಪ್ರಾಬ್ಲಮ್ಸ್ ಇರುತ್ತದೆ. ಅದು ಏನಂತ ನೋಡೋಕೆ ಬಂದರೆ ಬ್ರೀತಿಂಗ್ ಇಶ್ಯೂಸ್ ಬರುತ್ತದೆ. ಏನಕ್ಕೆ ಅದ್ರ ಮುಖ ಬಂದು ಸ್ವಲ್ಪ ಫ್ಲ್ಯಾಟ್ ಆಗಿರೋದ್ರಿಂದ ಒಂಥರ ಉಸಿರಾಟದ ಇಶ್ಯೂಸು ಬರುತ್ತದೆ. ಮತ್ತು ಐ ವಾಟರಿಂಗ್, ಅಂದರೆ ಕಣ್ಣಲ್ಲಿಂದ ಲೈಟಾಗಿ ನೀರು ಬರೋ ಥರ ಸ್ಟಾರ್ಟ್ ಆಗುತ್ತೆ, ಅದು ನೋಡ್ಕೊಬೇಕು. ಮತ್ತು ಇದರಲ್ಲಿ ಬಂದು ಮೇಯ್ನ್ ಬಂದು ಹೇರ್ ಫಾಲ್ ಜಾಸ್ತಿ ಇರುತ್ತದೆ. ನೀವು ರೆಗ್ಯುಲರಾಗಿ ಗ್ರೂಮ್ ಮಾಡ್ತಾ ಇರಬೇಕು ಈ ಬೆಕ್ಕುಗಳನ್ನು. ಮತ್ತು ರೆಗ್ಯುಲರ್ ವೆಟ್ ಚೆಕಪ್ ಮಾಡಬೇಕಂದ್ರೆ ನೀವು ಡಾಕ್ಟರ್ ಹತ್ರ ತೋರಿಸ್ತಾ ಇರಬೇಕು ರೆಗ್ಯುಲರಾಗಿ. ಅದು ಬಂದು ಮ್ಯಾಂಡೇಟ್ರಿ ಆಗಿರುತ್ತದೆ. ಮತ್ತು ವ್ಯಾಕ್ಸಿನೇಷನ್ನು ವರ್ಷಕ್ಕೆ ಹಾಕಲೇಬೇಕು, ಅಂದರೆ ನೀವು ಲಸಿಕೆ ಬಂದು ಈ ಬೆಕ್ಕುಗಳಿಗೆ ಕೊಡಲೇಬೇಕು. ನೆಕ್ಸ್ಟ್ ಈ ಖರ್ಚುಗಳು ಅಂದರೆ ಆಸ್ಪತ್ರೆ ಖರ್ಚು, ಈ ಖರ್ಚುಗಳು ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಅಪ್ರಾಕ್ಸಿಮೇಟ್ ಬಂದು 1000ದಿಂದ 2000 ತನಕ ಬರುತ್ತದೆ ಒಂದೊಂದ್ಸಲಿ ನೀವು ಡಾಕ್ಟರ್ ಹತ್ರ ಹೋಗುವಾಗ. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು ಪರ್ಷಿಯನ್ ಬೆಕ್ಕುಗಳ ಬೆಲೆ ಎಷ್ಟಿರುತ್ತದೆ, ಅಂದರೆ ಪ್ರೈಸ್ ಎಷ್ಟಿರುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ಭಾರತದಲ್ಲಿ ಬಂದು ಪರ್ಷಿಯನ್ ಮರಿಗಳು ಬಂದು ಪ್ರೈಸ್ ಅಂದಾಜು ನಾನು ಹೇಳ್ತೀನಿ ನೋಡಿ, 10,000ದಿಂದ 40,000 ತನಕ ಬರುತ್ತದೆ. ಮತ್ತು ಕ್ವಾಲಿಟಿ, ಕಲರು ಮತ್ತು ಬ್ರೀಡರ್ ಮೇಲೆ ಡಿಪೆಂಡ್ ಆಗುತ್ತದೆ ಇದರ ಪ್ರೈಸ್ಗಳು. ನಾವು ಮಾತಾಡೋದು ಬಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತದೆ. ಏನಂತ ನೋಡಿದ್ರೆ, ಈ ಪರ್ಷಿಯನ್ ಬೆಕ್ಕುಗಳು ಯಾರಿಗೆ ಸೂಕ್ಷ್ಮವಾಗಿರುತ್ತದೆ ಮತ್ತು ಯಾರು ಇದನ್ನು ಸಾಕಬಹುದು, ಯಾರು ಇದನ್ನು ಈಸ್ಕೊಬೋದು ಅಂತ ನೋಡೋಕೆ ಬಂದರೆ, ಪರ್ಷಿಯನ್ ಬೆಕ್ಕುಗಳು ಸೂಟಬಲ್ ಆಗಿರೋದು ಬಂದು ಅಪಾರ್ಟ್ಮೆಂಟಲ್ಲಿ ಇರ್ತಾರಲ್ಲ ಅವ್ರಿಗೆ ಬಂದು ಸೂಟಬಲ್ ಆಗಿರುತ್ತದೆ. ಮತ್ತು ಜಾಸ್ತಿ ಕಾಮ್ ಆಗಿರುತ್ತೆ, ಅಂದರೆ ಸೈಲೆಂಟಾಗಿರೋ ಜಾಗಕ್ಕೆ ಬಂದು ಈ ಬೆಕ್ಕುಗಳು ಸೂಟಬಲ್ ಆಗಿರುತ್ತದೆ. ಮತ್ತು
ಫಸ್ಟ್ ಟೈಮು ಏನಾದರೂ ಪೆಟ್ ಸಾಕೋವ್ರಿಗೆ ಬಂದು ಈ ಬೆಕ್ಕುಗಳು ಬಂದು ಜಾಸ್ತಿ ಸೂಟಬಲ್ ಆಗಿರುತ್ತದೆ. ಮತ್ತು ಯಾರಿಗೆ ಸೂಟಬಲ್ ಆಗಿರಲ್ಲ ಅಂತ ನೋಡೋಕೆ ಬಂದರೆ, ಯಾರು ಸಾಕಲೇಬಾರ್ದು ಅಂತ ನೋಡೋಕೆ ಬಂದರೆ ಬಿಸಿ ಪೀಪಲ್, ಅಂದರೆ ಜಾಸ್ತಿ ಅದನ್ನು ಕೇರೆ ಮಾಡ್ದಿಲ್ಲ, ಅದು ನೋಡ್ಕೊಳಕ್ಕೆ ಆಗಲ್ಲ, ಆ ಥರ ಇರೋರು ಬಂದು ಆ ಬೆಕ್ಕನ್ನ ಬಂದು ಸಾಕೋಕ್ಕಾಗಲ್ಲ. ಮತ್ತು ಆಚೆ ಮನೆ ಅಂದರೆ ಔಟ್ಡೋರ್ ಆ ಬೆಕ್ಕುಗಳನ್ನ ಬಂದು ಆಚೆ ಬಿಟ್ಕೊಂಡು ಸಾಕೊಳೋದು, ಆ ಥರ ಇರೋರು ಬಂದು ಈ ಬೆಕ್ಕುಗಳನ್ನ ಸಾಕಲೇಬಾರ್ದು. ನೆಕ್ಸ್ಟು ನಾವು ನೋಡೋವಂಥದ್ದು ಬಂದು ಪರ್ಷಿಯನ್ ಬೆಕ್ಕುಗಳ ಅಡ್ವಾಂಟೇಜಸ್ ಅಂತ ನೋಡೋಕೆ ಬಂದರೆ, ಇದು ಬಂದು ಕ್ಯೂಟ್ ಮತ್ತು ಅಟ್ರಾಕ್ಟಿವ್ ಆಗಿರುತ್ತದೆ ಈ ಬೆಕ್ಕುಗಳು. ಮತ್ತು ಇದಕ್ಕೆ ಕಾಮ್ ನೇಚರ್ ಆಗಿರುತ್ತೆ, ಅಂದರೆ ಒಂಥರ ಸೈಲೆಂಟ್ ಆಗಿರುತ್ತದೆ. ಮತ್ತು ಇದು ಬಂದು ಈಸಿ ಟು ಹ್ಯಾಂಡಲ್ ಆಗಿರುತ್ತದೆ, ಅಂದರೆ ಈ ಬೆಕ್ಕಲ್ಲಿ ನಾವು ಸಾಕೋದು ಬಂದು ಈಸಿಯಾಗಿರುತ್ತದೆ ಅಂತಾರೆ. ಮತ್ತು ಈ ಬೆಕ್ಕುಗಳ ಡಿಸ್ಅಡ್ವಾಂಟೇಜಸ್ ಅಂತ ನೋಡೋದು ಬಂದರೆ, ಈ ಬೆಕ್ಕುಗಳಿಗೆ ಬಂದು ಹೈ ಮೇಂಟೆನೆನ್ಸ್ ಇರುತ್ತದೆ ಮತ್ತು ರೆಗ್ಯುಲರ್ ಗ್ರೂಮಿಂಗ್ ಮಾಡಲೇಬೇಕು. ಏನಕ್ಕಂದರೆ ಕೂದಲು ಜಾಸ್ತಿ ಇರೋ ಥರ ಮತ್ತು ಹೆಲ್ತ್ ಇಶ್ಯೂಸ್ ಬರುತ್ತೆ ಅದು ಮಾಡಿಲ್ಲ ಅಂದರೆ. ಮತ್ತು ಹೆಲ್ತ್ ಚೆಕಪ್ ಬಂದು ಮಾಡಿಸಲೇಬೇಕು. ಸ್ನೇಹಿತರೆ, ಈ ಬೆಕ್ಕನ್ನು ಬಂದು ನೀವು ಸಾಕಲೇಬೇಕು ಅಂತ ಯೋಚನೆಯಲ್ಲಿದ್ದರೆ ಈ ಬೆಕ್ಕು ಬಂದು ನೀವು ಟೈಮ್ ಕೊಡಬೇಕು. ಮತ್ತು ಅದರ ಕೇರು ಮತ್ತು ಅದರ ಗ್ರೂಮಿಂಗು ಆ ಥರ ಮಾಡೋಂಗಿದ್ರೆ ಮಾತ್ರ ಈ ಬೆಕ್ಕು ತಗೊಳ್ಳಿ. ಸುಮ್ಮನೆ ತೊಗೊಂಡು ಆಚೆ ಬಿಡೋದು ಆ ಥರ ಎಲ್ಲ ಮಾಡೋಂಗಿದ್ರೆ ಬಂದು ಈ ಬೆಕ್ಕನ್ನ ಬಂದು ನೀವು ಸಾಕಲೇಬೇಡಿ. ಯಾಕಂದರೆ ಈ ಬೆಕ್ಕು ಬಂದು ಜಾಸ್ತಿ ಸೆನ್ಸಿಟಿವ್ ಇರುತ್ತದೆ. ಮತ್ತು ಇದರ ಬಗ್ಗೆ ತಿಳ್ಕೊಳ್ಳಿ, ಮತ್ತು ಇದರ ಗ್ರೂಮಿಂಗು ಮತ್ತು ಇದರ ಫುಡ್ಡು ಮತ್ತು ಇದರ ಮೇಂಟೆನೆನ್ಸು ನೋಡ್ಕೊಳಕ್ಕಾಗುತ್ತೆ ಅಂತ ಇದ್ದರೆ ಮಾತ್ರ ಈ ಬೆಕ್ಕಲ್ಲಿ